ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ. ಆರೋಗ್ಯ ಪರಿಶೀಲನೆ ಮಾಡಿದ ವಿಮ್ಸ್ ಆಸ್ಪತ್ರೆ ವೈದ್ಯರು ಸರ್ಜಿಕಲ್ ಚೇರ್ಗೆ ಮನವಿ ಮಾಡಿದ್ದ ಆರೋಪಿ ದರ್ಶನ್. ಈ ಹಿನ್ನೆಲೆಯಲ್ಲಿ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗಿದೆ. ಸರ್ಜಿಕಲ್ ಚೇರ್ ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ವರದಿ ಡಿಐಜಿ ಟಿಪಿ ಶೇಷ ಅವರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಇಮೇಲ್ ಮೂಲಕ ವರದಿ ನೀಡಲಿರುವ ಜೈಲು ಸಿಬ್ಬಂದಿ ಇವತ್ತು ಭಾನುವಾರ ಹಿನ್ನೆಲೆ ನಾಳೆ ರಿಪೋರ್ಟ್ ಪರಿಶೀಲನೆ ನಡೆಸಲಾಗುತ್ತೆ. ರಿಪೋರ್ಟ್ ಪರಿಶೀಲಿಸಿದ ಬಳಿಕ ಚೇರ್ ನೀಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಈಗಾಗಲೇ ಶಿಫ್ಟ್ ಆಗಿರುವಂತಹ ದರ್ಶನ್ ಇಲ್ಲಿ ತಮಗೆ ಬೆನ್ನು ನೋವಿದೆ, ಇದ್ರ ಜೊತೆಗೆ ಒಂದಷ್ಟು ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಈ ಕಾರಣದಿಂದಾಗಿ ಒಂದು ಸರ್ಜಿಕಲ್ ಚೇರ್ ಬೇಕು ಅಂತ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ದರ್ಶನ್ಗೆ ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ ವೈದ್ಯರು. ವಿಮ್ಸ್ ಆಸ್ಪತ್ರೆ ವೈದ್ಯರು ಅಲ್ಲಿಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ. ಈ ಒಂದು ರಿಪೋರ್ಟ್ ಡಿಐಜಿ ಟಿಪಿ ಶೇಷ ಅವರಿಗೆ ಹಸ್ತಾಂತರಿಸಲಾಗುತ್ತೆ. ಇಮೇಲ್ ಮೂಲಕ ವರದಿಯನ್ನ ನೀಡಲಿದ್ದಾರೆ ಜೈಲು ಸಿಬ್ಬಂದಿ. ಆದರೆ ಸದ್ಯಕ್ಕೆ ವೈದ್ಯರು ಈಗಾಗಲೇ ಜೈಲಲ್ಲಿರುವಂತದ್ದು. ಅವರು ಆ ಒಂದು ವರದಿಯನ್ನ ಜೈಲಧಿಕಾರಿಗಳಿಗೆ ನೀಡ್ತಾರೆ. ಜೈಲಧಿಕಾರಿಗಳು ಅದನ್ನ ಇಮೇಲ್ ಮುಖಾಂತರ ಟಿಪಿ ಶೇಷ ಅವರಿಗೆ ಹಸ್ತಾಂತರಿಸಲಾಗುತ್ತೆ, ಕಳಿಸಲಾಗುತ್ತೆ. ಇವತ್ತು ಭಾನುವಾರ ಆದ ಹಿನ್ನೆಲೆಯಲ್ಲಿ ನಾಳೆ ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡಿ ರಿಪೋರ್ಟ್ ಪರಿಶೀಲಿಸಿದ ಬಳಿಕ ಚೇರ್ ಅನ್ನ ನೀಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ಮಾಡ್ತಾರೆ. ಇನ್ನು ಸರ್ಜಿಕಲ್ ಚೇರ್ಗೆ ಆರೋಪಿ ದರ್ಶನ್ ಮನವಿ ಹಿನ್ನೆಲೆಯಲ್ಲಿ ವೈದ್ಯಕೀಯ ವರದಿ ಪರಿಶೀಲಿಸೋದಕ್ಕೆ ಮುಂದಾದ ಜೈಲಧಿಕಾರಿಗಳು ಮೊದಲು ಅದನ್ನ ನೋಡ್ತಾರೆ. ಅಂದ್ರೆ ಜೈಲಧಿಕಾರಿಗಳಿಗೆ ಮೊದಲು ಈಗ ನೇರವಾಗಿ ಅವರಿಗೆ ನೀಡಲಾಗುತ್ತೆ ಆ ಒಂದು ವರದಿಯನ್ನ. ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇರೋದಾಗಿ ಹೇಳ್ಕೊಂಡಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನ ಮೆಡಿಕಲ್ ರಿಪೋರ್ಟ್ ಅನ್ನ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನು ಮೆಡಿಕಲ್ ರಿಪೋರ್ಟ್ಗಳು ಒಂದಷ್ಟಿತ್ತು ಅದರ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ವೈದ್ಯಕೀಯ ವರದಿ ನೀಡುವಂತೆ ಸೂಚಿಸಿದ್ದಾರೆ ಜೈಲಧಿಕಾರಿಗಳು. ಪತ್ನಿ ವಿಜಯಲಕ್ಷ್ಮಿ ಕೊಟ್ಟ ರಿಪೋರ್ಟ್ ಪರಿಗಣಿಸೋದಕ್ಕಾಗಲ್ಲ. ಅಂದ್ರೆ ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಈ ಹಿಂದೆ ಏನಾದರೂ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರ, ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಅಥವಾ ಜಾಯಿಂಟ್ ಪೇನ್ಗೆ ಸಂಬಂಧಪಟ್ಟಂತೆ ಏನಾದರೂ ಟ್ರೀಟ್ಮೆಂಟ್ ಇತ್ತಾ, ಏನಾದರೂ ತಗೊಳ್ತಾ ಇದ್ರ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವರದಿಯನ್ನು ಕೂಡ ನೀಡಿ ಅಂತ ಹೇಳಲಾಗಿತ್ತು. ಆದ್ರೆ ಪತ್ನಿ ವಿಜಯಲಕ್ಷ್ಮಿ ಕೊಡುವಂತ ರಿಪೋರ್ಟ್ ಅನ್ನ ಪರಿಗಣಿಸೋದಕ್ಕಾಗಲ್ಲ. ಪರಪ್ಪನ ಅಗ್ರಹಾರ ಜೈಲಿನ ವರದಿ ಮುಖ್ಯ ಅಂತ ಜೈಲಧಿಕಾರಿಗಳು ಈಗ ಮಾಹಿತಿಯನ್ನು ನೀಡಿರುವಂತದ್ದು. ಅಂದ್ರೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಂತ ಕಾರಣದಿಂದಾಗಿ ಅಲ್ಲಿಗೆ ದರ್ಶನ್ ಅವರ ಒಂದಷ್ಟು ರಿಪೋರ್ಟ್ ಅನ್ನ ಕೊಟ್ಟಿರ್ತಾರೆ. ಅದನ್ನ ಈಗ ತರಿಸ್ಕೊಳ್ಬೇಕಾಗುತ್ತೆ, ಅದು ಮುಖ್ಯವಾಗುತ್ತೆ ಅಂತ ಜೈಲಧಿಕಾರಿಗಳು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಾಯಕ್, ಸರ್ಜಿಕಲ್ ಚೇರ್ಗೆ ದರ್ಶನ್ ಮನವಿಯನ್ನ ಮಾಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವೈದ್ಯಾಧಿಕಾರಿಗಳು ಭೇಟಿ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾವ ರೀತಿಯಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ? ಇನ್ನು ಸರ್ಜಿಕಲ್ ಚೇರ್ ನೀಡಬೇಕು ಅಂತಂದ್ರೆ ಏನೆಲ್ಲ ಪ್ರೊಸೀಜರ್ಗಳು ಇರುತ್ತೆ ಹಾಗಾದ್ರೆ? ಖಂಡಿತ ಸಮೇತ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಆರೋಪಿ ನಟ ದರ್ಶನ್ ಶಿಫ್ಟ್ ಆಗುತ್ತಿದ್ದಂತೆ ಬೆನ್ನು ನೋವಿನಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ನಿನ್ನೆ ಡಿಐಜಿ ಅವರ ಬಳಿ ಕೂಡ ಮತ್ತು ತಮ್ಮ ಪತ್ನಿಯರ ಬಳಿ ಕೂಡ ತನ್ನ ಬೆನ್ನು ನೋವಿನ ಬಗ್ಗೆ ಹೇಳ್ಕೊಂಡಿದ್ರು. ಜೊತೆಗೆ ಬಲಗೈ ಆಗಿರ್ತಕ್ಕಂಥ ಕೈ ಕೂಡ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ನಟ ದರ್ಶನ್ ಅವರು ಸರ್ಜಿಕಲ್ ಚೇರ್ಗೆ ಒಂದು ಮನವಿಯನ್ನು ಕೊಟ್ಟಿದ್ರು. ಆ ಸರ್ಜಿಕಲ್ ಚೇರನ್ನು ವ್ಯವಸ್ಥೆ ಮಾಡಬೇಕಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಈಗ ಅದಕ್ಕೆ ಸಂಬಂಧಿಸಿದಂತೆ ಡಿಐಜಿ ಅವರು ಕೂಡ ಆ ಮೆಡಿಕಲ್ ರಿಪೋರ್ಟನ್ನು ಕೊಡಲಿಕ್ಕೆ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರು ಕೂಡ ಈ ಬೆನ್ನು ನೋವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೀಟ್ಮೆಂಟ್ ಪಡೆದಿರ್ತಕ್ಕಂಥ ಮೆಡಿಕಲ್ ರಿಪೋರ್ಟನ್ನು ಜೈಲು ಸಿಬ್ಬಂದಿಗೆ ಬಂದು ಕೊಟ್ಟಿದ್ರು. ಆದರೆ ಅವುಗಳನ್ನು ಡೈರೆಕ್ಟಾಗಿ ಅವು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಗಳನ್ನು ಪರಿಗಣನೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಅವರು ಇದಕ್ಕೆ ಸಂಬಂಧಿಸಿದಂತೆ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ರೆ ಅಂಥವು ಆ ಮೆಡಿಕಲ್ ರಿಪೋರ್ಟ್ಗಳನ್ನು ಪರಿಗಣನೆ ಮಾಡ್ತಾರೆ. ತದನಂತರದಲ್ಲಿ ಅವುಗಳನ್ನು ಇಲ್ಲಿರ್ತಕ್ಕಂಥ ವಿಮ್ಸ್ ಆಸ್ಪತ್ರೆ ವೈದ್ಯರಿಗೆ ಆ ವರದಿಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಿಕ್ಕೆ ಹೇಳ್ತಾರೆ. ತದನಂತರ ಅದೇನಾದರೂ ಪ್ರೂವ್ ಆದರೆ ವೈದ್ಯಾಧಿಕಾರಿಗಳು ಬಂದು ಪರಿಶೀಲನೆ ಮಾಡುವ ಮೂಲಕ ಚಿಕಿತ್ಸೆ ಕೂಡ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಸ್ಕ್ಯಾನ್ ರಿಪೋರ್ಟ್ಗಳನ್ನು ಕೂಡ ತರಿಸ್ಕೊಂಡು ನೋಡ್ತಾರೆ. ಈಗ ಸದ್ಯ ಮಟ್ಟಿಗೆ ನಿನ್ನೆ ಆಗಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ವಿಮ್ಸ್ನ ವೈದ್ಯಾಧಿಕಾರಿಗಳು ಅಂದರೆ ಬಂದು ಇಲ್ಲಿರ್ತಕ್ಕಂಥ ಪರಿಶೀಲನೆ ಒಂದು ಮೆಡಿಕಲ್ ರಿಪೋರ್ಟ್ಗಳನ್ನು ಪರಿಶೀಲನೆ ಮಾಡೋ ಜೊತೆಗೆ ಅವರ ಆರೋಗ್ಯ ಸದ್ಯ ಪರಿಸ್ಥಿತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಹೆಚ್ಚಿನ ಮಾಹಿತಿ ಕೂಡ ಈಗಾಗಲೇ ವರದಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಈಗೆಲ್ಲ ವರದಿಗಳನ್ನು ನೇರವಾಗಿ ಇವತ್ತು
ಇವತ್ತು ಸಂಡೇ ಆಗಿರೋದಾಗಿ ಪರಿಗಣನೆ ಮಾಡ್ಲಿಕ್ಕಾಗಲ್ಲ. ಹೀಗಾಗಿ ಮೇಲ್ ಮೂಲಕ ಎಲ್ಲವನ್ನು ಕೂಡ DIG ಅವರಿಗೆ ಕಳಿಸಿದ್ದಾರೆ. ತದನಂತರದಲ್ಲಿ DIG ಅವರು ಅದನ್ನ ಪರಿಶೀಲನೆ ಮಾಡ್ತಾರೆ. ಚೇರ್ ಏನಾದರೂ ಅವಶ್ಯಕತೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ತದನಂತರದಲ್ಲಿ ಅದನ್ನ ಚೇರ್ ಕೊಡಬಹುದಾ ಬೇಡವಾ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಈಗ ಸದ್ಯ ಮಟ್ಟಿಗೆ ಸಂಡೇ ಕೂಡ ಅವರಿಗೆ ಚೇರ್ ಲಭ್ಯ ಆಗೋದಿಲ್ಲ. ನಾಳೆಗೆ ಅಂದ್ರೆ ದರ್ಶನ್ ಅವರಿಗೆ ಸಿಗುವಂತ ಸಾಧ್ಯತೆ ಇರುತ್ತೆ. ಶಮಂತ್, ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಬಗ್ಗೆ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರಬಹುದು, ಆದರೆ ನಾನು DC ಅಲ್ಲ ಅಂತ ಜಮೀರ್ ಅಹಮದ್ ಹೇಳಿಕೆ ನೀಡಿದ್ದಾರೆ. ರಾಜಾತಿಥ್ಯದ ಫೋಟೋಗಳು ಮಾಧ್ಯಮದಲ್ಲೇ ಬಂದಿದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದು ಇಲಾಖೆಯ ತೀರ್ಮಾನ, ನಾವದನ್ನು ತೆಗೆದುಕೊಂಡಿಲ್ಲ. ಹುಬ್ಬಳ್ಳಿಯಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ನೀಡಿದ್ದಾರೆ. ದರ್ಶನ ಬಳ್ಳಾರಿಗೆ ಜಮೀರ್ ಅಹಮದ್ ಅವರೇ ಕರ್ಕೊಂಡ್ಬಂದಿದ್ದಾರೆ. ನನ್ಗದು ಸಂಬಂಧ ಇಲ್ಲ. ಅದು ಪೊಲೀಸ್ ಇಲಾಖೆಯವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು. ತಮ್ಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲೇ ತಾವು ತೋರಿಸಿದ್ದೀರ. ಅವ್ದು ಯಾವುದೋ ಒಂದು ಫೋಟೋ ಇದ್ದಿದ್ದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇದಿದ್ದ ಕಾರಣಕ್ಕೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿರೋದು. ನಾವೇನ್ ಜಮೀರ್ ಅಹಮದ್ ಅವರು ಬಳ್ಳಾರಿ ಉಸ್ತುವಾರಿ ಸರ್, ಹಿಂಗಾಗಿ ಅವ್ರು ರಾಜ್ಯಕ್ಕೆ ತಗೊಂಡಿಕ್ಕೆ ಅವರೇ ಅಲ್ಲಿ ಕರ್ಕೊಂಡು. ನಾನು ಉಸ್ತುವಾರಿ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು. ಐ ಆಮ್ ನಾಟ್ ಎ DG. ದರ್ಶನ ಬಳ್ಳಾರಿಗೆ ಜಮೀರ್ ಅಹಮದ್